ತಂದಾನೇ ನನಿತಾನ. ಪ್ರಸ್ತುತ ರೈತ ಬಾಂಧವರು ಹಿಂಗಾರಿ ಬೆಳೆಗಳ ಬಿತ್ತನೆಯಲ್ಲಿ ತೊಡಗಿದ್ದಾರೆ. ಬಿತ್ತನೆಗೆ ಮುಂಚೆ ರೈತರು ಪ್ರಾರಂಭದಿಂದಲೇ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳೆ ಬೆಳೆಯಲು ಅನುವಾಗುತ್ತದೆ. ಕಡಲೆ ಹಿಂಗಾರಿನಲ್ಲಿ ಬೆಳೆಯುವ ಒಂದು ಪ್ರಮುಖ ದ್ವಿದಳ ಧಾನ್ಯದ ಬೆಳೆ. ಕಡಲೆಯಲ್ಲಿ ತಳಿಗಳ ಆಯ್ಕೆ ಮತ್ತು ಬೀಜೋಪಚಾರ ಅತಿ ಮುಖ್ಯವಾದ ಅಂಶ ಎನ್ನುತ್ತಾರೆ ತಜ್ಞರು. ಯಾವುದೇ ಬೆಳೆ ಇರಲಿ, ಮುಂಗಾರು ಇರ್ಬೋದು, ಹಿಂಗಾರಿ ಇರ್ಬೋದು, ಅಥವಾ ಬೇಸಿಗೆಯಲ್ಲಿ ಬರುವಂಥ ಯಾವುದೇ ಬೆಳೆ ತಳಿಗಳನ್ನು ಅಥವಾ ಬೀಜಗಳನ್ನು ಬೀಜೋಪಚಾರ ಮಾಡದೆ ಬಿತ್ತಬಾರ್ದು. ಏಕೆಂದರೆ ನೀವು ತಿಳಿದ ಹಾಗೆ ಭೂಮಿಯಿಂದ ಮತ್ತು ಬೀಜದಿಂದ ಹರಡುವಂಥ ರೋಗಾಣು ಅಥವಾ ಶಿಲೀಂಧ್ರದಿಂದ ಇರ್ಬೋದು ಅಥವಾ ದುಂಡಾಣುವಿನಿಂದ ಬರುವಂಥ ರೋಗಾಣುಗಳನ್ನು ತಡಿಲಿಕ್ಕೆ ಅಂದರೆ ಹತೋಟಿ ಮಾಡಿ ಅಥವಾ ಕಂಟ್ರೋಲ್ ಅವನ್ನು ಹತೋಟಿ ಮಾಡಲು ನಾವು ಬೀಜೋಪಚಾರವನ್ನು ಶಿಲೀಂಧ್ರನಾಶಕವಾಗಿರಲಿ ಅಥವಾ ಶಿಲೀಂಧ್ರನಾಶಕವನ್ನು ನಾಶ ಮಾಡುವಂಥ ಶಿಲೀಂಧ್ರದಿಂದಾಗಲಿ ಮತ್ತು ಅತಿ ಪ್ರಯೋಜನಕಾರಿಯಾಗುವಂಥ ಈ ಜೈವಿಕ ಗೊಬ್ಬರಗಳಿಂದ ಅವನ್ನು ನಾವು ಉಪಚಾರ ಮಾಡಿ ಬಿತ್ತಬೇಕಾಗುತ್ತೆ. ಇದರಿಂದ ನಾವು ಏನಾಗುತ್ತಪ್ಪ ಅಂತಂದರೆ ಹೆಚ್ಚಿನ ಪ್ರಯೋಜನಕಾರಿ ಅಂತಂದರೆ ಇಳುವರಿಯಲ್ಲಿ ತುಂಬ ಹೆಚ್ಚಾಗಿ ಇಳುವರಿಯನ್ನು ಕಂಡು ಬರ್ತದೆ. ಈ ಬೀಜೋಪಚಾರ ಮಾಡಿದರೆ ಈ ಬರುವಂಥ ಸಸಿಗಳು ಹೆಚ್ಚು ಶಕ್ತಿಯುತವಾಗಿ ರೋಗರಹಿತವಾಗಿ ಮತ್ತು ಆರೋಗ್ಯವಂತ ಸಸಿಗಳು ಹೊಲತುಂಬ ಎಲ್ಲ ಬರುವುದರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಈ ಕ್ರಮದಿಂದ ನಿರೀಕ್ಷಿಸಬಹುದು. ಇದು ತುಂಬ ಕಡಿಮೆ ವೆಚ್ಚದಲ್ಲಿ ಆಗುವಂಥ ಒಂದು ಬೇಸಾಯ ಕ್ರಮ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಡಲೆಯಲ್ಲಿ ಹಿಂಗಾರಿಗೆ ವಿವಿಧ ಪ್ರದೇಶಗಳಿಗೆ ಸೂಕ್ತವಾಗುವ ವಿವಿಧ ತಳಿಗಳನ್ನು ಶಿಫಾರಸು ಮಾಡಿದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬೇರೆ ಬೇರೆ ವಲಯಗಳು ಅಥವಾ ಬೇರೆ ಬೇರೆ ಇವೇನು ಪ್ರದೇಶಗಳಿಗೆ ನಾವು ಬೇರೆ ಬೇರೆ ತಳಿಗಳನ್ನು ಶಿಫಾರಸು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಅಂದರೆ ತಾವು ಮೊದಲಿಂದನೂ ಬೆಳೆಯುತ್ತಿರುವಂಥ ಅನ್ನಿಗೇರಿ 1 ಮತ್ತು BGM ಅಂತೇಳಿ ಒಂದು ಹೊಸ ತಳಿಯನ್ನು ಸಹ ಇದು ಮಾಡಿದ್ದಾರೆ. ಕಡಲೆ ತಳಿಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ BGD 103 ಹಾಗೂ JG11 ಅದಲ್ಲದೆ ಈಗ 2 ವರ್ಷದ ಹಿಂದೆ ಜಾಕಿ ಎಂಬ 3 ತಳಿಗಳನ್ನು ನಾವು ಬೆಳೆಯಲಿಕ್ಕೆ ಶಿಫಾರಸು ಮಾಡಿಸಿದ್ದೇವೆ. ಈ ತಳಿಗಳು ಅನ್ನಿಗೇರಿ 1 ತಳಿಗೆ ಬರುವಂಥ ನೆಟ್ಟೆ ರೋಗ ಅಥವಾ ಸಿಡಿ ರೋಗ ಕಡಲೆದಂತ ಹೇಳ್ತೇವೆ ವಿಲ್ಟು, ಆ ರೋಗವನ್ನು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದಂಥ ತಳಿಗಳು, ಹೆಚ್ಚಿನ ಇಳುವರಿಯನ್ನು ಸಹ ಕೊಡುವಂಥ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೇವೆ. ಪ್ರಾರಂಭದಲ್ಲಿ ರೈತರು ಕಡಲೆ ಬೀಜ ಆಯ್ಕೆ ಮಾಡುವಾಗ ಪ್ರಮಾಣೀಕರಿಸಿದ ತಳಿ ಶುದ್ಧತೆ ಇರುವ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಕಡಲೆ ಬೆಳೆಗೆ ಮಣ್ಣು ಮತ್ತು ಬೀಜದಿಂದ ಹಲವು ರೋಗಗಳು ಹರಡುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಈ ರೋಗಗಳ ಹಾವಳಿಯನ್ನು ತಡೆಯಲು ಬಿತ್ತನೆಗೂ ಮುನ್ನ ಬೀಜೋಪಚಾರ ಮಾಡುವುದು ಅತಿ ಮುಖ್ಯ. ಪ್ರಮಾಣೀಕರಿಸಿದ ಬೀಜವನ್ನು ತೆಗೆದುಕೊಂಡು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರದಲ್ಲಿ ಮುಖ್ಯವಾಗಿ ಹೇಳುವುದಂದರೆ ಈ ಬೀಜ ಮತ್ತು ಮಣ್ಣಿನಿಂದ ಬರುವಂಥ ಶಿಲೀಂಧ್ರ ಅಥವಾ ದುಂಡಾಣು ರೋಗಗಳನ್ನು ನಿರ್ವಹಿಸಲು ಶಿಲೀಂಧ್ರನಾಶಕ ಪ್ರತಿ 1 kg ಬೀಜಕ್ಕೆ 2 ಗ್ರಾಂ ಪುಡಿಯನ್ನು ಬೀಜವನ್ನು ಸ್ವಲ್ಪ ತಂಪಾಗಿ ಅಥವಾ ನೆನೆಯೋ ಹಾಗೆ ನೀರನ್ನು ಚಿಮುಕಿಸಿ ಅದರ ಮೇಲೆ ಪೌಡರನ್ನು ಎಕರೆಗೆ ಬೇಕಾಗುವ ಬೀಜವನ್ನು ಹಾಕಿ ಪ್ರತಿ kg ಬೀಜಕ್ಕೆ 2 ಗ್ರಾಂ ಬೀಳುವ ಹಾಗೆ ಬೀಜಗಳ ಮೇಲೆ ಹಾಕಿ ಜಂಟಲ್ ಅಂದರೆ ಸೂಕ್ಷ್ಮವಾಗಿ ನಾವು ಲೇಪನ ಮಾಡಬೇಕು. ತದನಂತರ ಟ್ರೈಕೋಡರ್ಮಾ ವಿರಿಡೆ ಎಂಬ ಒಂದು ಜೈವಿಕ ಶಿಲೀಂಧ್ರನಾಶಕ ಪ್ರತಿ 1 kg ಬೀಜಕ್ಕೆ 6 ಗ್ರಾಂ ಟ್ರೈಕೋಡರ್ಮಾ ಪುಡಿಯನ್ನು ಈ ತಂಪು ಮಾಡಿದ ಅಥವಾ ಹಸಿ ಮಾಡಿದಂಥ ಬೀಜಗಳ ಮೇಲೆ ಪ್ರತಿ 1 kgಗೆ 6 ಗ್ರಾಮ್ನಂತೆ ಅದರ ಮೇಲೆ ಹರಡಿ ನಾವು ಸರಿಯಾಗಿ ಲೇಪನ ಮಾಡಬೇಕು. ತದನಂತರ ಈಗ ಹೆಚ್ಚಾಗಿ ಒಂದು ಇಳುವರಿ ಕೊಡುವಂಥ ಅಥವಾ ಪ್ರಯೋಜನಕಾರಿಯಾಗುವಂಥ ಜೈವಿಕ ಗೊಬ್ಬರಗಳನ್ನು ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದ್ದೇವೆ. ಅವುಗಳು ಯಾವುವು ಅಂತಂದರೆ, 1 ಸಸಾರಜನಕವನ್ನು ಸ್ಥಿರೀಕರಿಸುವ ರೈಜೋಬಿಯಂ ಜೈವಿಕ ಗೊಬ್ಬರ ಮತ್ತು ಫಾಸ್ಫೇಟ್ ಸೊಲ್ಯುಬಲೈಸರ್ ರಂಜಕ ಕರಗಿಸುವಂಥ ಫಾಸ್ಫೇಟ್ ಅಣುಜೀವಿ. ಈ 2 ಜೈವಿಕ ಗೊಬ್ಬರಗಳು ತುಂಬ ಪ್ರಯೋಜನಕಾರಿಯಾಗಿ ಒಂದು ಹೆಚ್ಚಿನ ಶಕ್ತಿಯುತವಾಗಿ ಮತ್ತು ಹೆಚ್ಚು ಇಳುವರಿ ಕೊಡುವಲ್ಲಿ ಬಹಳ ಸಹಾಯಕವಾಗಿವೆ. ಏಕೆಂದರೆ ಈ ರೈಜೋಬಿಯಂ ಅಣುಜೀವಿ ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದಂಥ ಈ ಜೈವಿಕ ಗೊಬ್ಬರ ಹವೆಯಲ್ಲಿರುವ ಸಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸಿ ಇದು ಹೆಚ್ಚಾಗಿ ಈ ದುಂಡಾಣು
ದ್ವಿದಳ ದಾಳೆ ಯಾವುದೇ ಒಂದು ದ್ವಿದಳ ಧಾನ್ಯದ ಬೆಳೆಗಳ ಬೇರುಗಳ ಮೇಲೆ ಗಂಟನ್ನು ಮಾಡಿ ಮತ್ತು ಆ ಬೆಳೆಗಳ ದ್ವಿದಳ ಧಾನ್ಯ ಬೆಳೆಗಳ ಜೊತೆ ಒಂದು ಸಕ್ರಿಯವಾಗಿ ಸಂಬಂಧವನ್ನು ಇಟ್ಟುಕೊಂಡು ಬೇರಿನಲ್ಲಿ ಗಂಟು ಮಾಡಿ ಹವೆಯಲ್ಲಿರುವ ಸಸಾರಜನಕವನ್ನು ಸ್ಥಿರಕರಿಸುವುದರಿಂದ ಸಸಾರಜನಕವನ್ನು ಬೆಳೆಗಳಿಗೆ ಕೊಟ್ಟು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ತಾ ಇದೆ. ಹಾಗೆ ಈ ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿದೆ, ಅಂದರೆ ರಂಜಕ ಕರಗಿಸುವ. ತಮಗೆ ತಿಳಿದ ಹಾಗೆ ಮಣ್ಣಿನಲ್ಲಿ ಈ ಶಿಲಾರಂಜಕ ಅಂತ ನಾವು ಹೇಳ್ತೇವೆ ಅಥವಾ ರಾಕ್ ಫಾಸ್ಫೇಟ್, ಇದು ಹೆಚ್ಚಾಗಿ ಶಿಲೆಯಲ್ಲಿ ಇರೋದರಿಂದ ಬೆಳೆಗಳಿಗೆ ಇದು ಸಿಗೋದಿಲ್ಲ. ಇದನ್ನು ಬೆಳೆಗಳಿಗೆ ಸಿಗೋ ಹಾಗೆ ಮಾಡಬೇಕಾದ್ರೆ ಅದನ್ನು ಕರಗಿಸುವ ಒಂದು ಕ್ರಿಯೆ ಆಗಬೇಕು. ಆ ಕ್ರಿಯೆಗೆ ಈ ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಅಣುಜೀವಿಗೆ ಸೇರಿದಂಥ ಸೂಕ್ಷ್ಮಾಣುಜೀವಿಗಳು ಈ ರಾಕ್ ಫಾಸ್ಫೇಟ್ ಅಥವಾ ಶಿಲಾ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಕೊಡುವುದರಿಂದ ಹೆಚ್ಚಿನ ಒಂದು ಆರೋಗ್ಯಯುತ ಮತ್ತು ಶಕ್ತಿಯುತ ಸಸಿಗಳು ಬಂದು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ತಾ ಇವೆ. ಮೊದಲನೆಯದಾಗಿ ಶಿಲೀಂಧ್ರನಾಶಕಗಳಿಂದ ಬೀಜವನ್ನು ಎಕರೆಗೆ ಬೇಕಾಗುವ ಬೀಜವನ್ನು ಈ ಪ್ಲಾಸ್ಟಿಕ್ ಟ್ರೇದಲ್ಲಿ ಆಗಲಿ ಅಥವಾ ದೊಡ್ಡ ಒಂದು ಕಬ್ಬಿನ ಒಂದು ಡಬ್ಬಿಯಲ್ಲಿ ಬೀಜವನ್ನು ತೆಗೆದುಕೊಂಡು ಆ ಬೀಜಕ್ಕೆ ತಂಪಾಗಿ ಅಥವಾ ಹಸಿಯಾಗುವ ಹಾಗೆ ನೀರನ್ನು ಚಿಮುಕಿಸಿ ಪ್ರತಿ ಬೀಜಕ್ಕೆ ಕೆಜಿ ಬೀಜಕ್ಕೆ 2 ಗ್ರಾಮ್ ವೈಟಾವ್ಯಾಕ್ಸ್ ಪೌಡರನ್ನು ಮತ್ತು 6 ಗ್ರಾಮ್ ಟ್ರೈಕೋಡರ್ಮಾ ಒಂದು ಶಿಲೀಂಧ್ರ ನಾಶಕವನ್ನು ಬೆರೆಸಿ ನಾವು ಅದನ್ನೇ ಲೇಪನ ಮಾಡಬೇಕು. ತದನಂತರ ಈ 2 ನಾನು ಹೇಳಿದೆ, ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ, ಇನ್ನೊಂದು ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಸೂಕ್ಷ್ಮಾಣುಜೀವಿಗಳಿಂದ ಈಗ ಎಕರೆಗೆ ಬೇಕಾಗುವ ಬೀಜಕ್ಕೆ 500 ಗ್ರಾಮ್ ರೈಸೋಬಿಯಂ ಪುಡಿಯನ್ನು ಈ ಬೆಲ್ಲದ ಪಾಕ, ಅಂದರೆ 250 ಗ್ರಾಮ್ ಬೆಲ್ಲವನ್ನು ತೆಗೆದುಕೊಂಡು 1 ಲೀಟರ್ ನೀರಿನಲ್ಲಿ ನಾವು 5 ನಿಮಿಷ ಅದನ್ನು ಕುದಿಸಿ ಆಮೇಲೆ ಆರಿಸಿ ಅದನ್ನು ಪಾಕವನ್ನು ಆರಿಸಿ ಈ ಎಕರೆಗೆ ಬೇಕಾಗುವ ಬೀಜದ ಮೇಲೆ ಆರಿದ ಒಂದು ರೈಸೋಬಿಯಂ ದ್ರಾವಣವನ್ನು ಹಾಕಿ ಸರಿಯಾಗಿ ಅಂದರೆ ಸಮನಾಗಿ ಎಲ್ಲ ಕಡೆಯಲ್ಲಿ ಬೀಜಕ್ಕೂ ಅದನ್ನು ಲೇಪನ ಆಗುವ ಹಾಗೆ ನಾವು ಬೀಜೋಪಚಾರ ಮಾಡಬೇಕು. ತದನಂತರ ಈ ಇದನ್ನು ಹೇಳಿದೆ ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾನು ಸಹ ಪುಡಿ ಸಿಗ್ತಾ ಇದೆ. ಆ ಪುಡಿಯನ್ನು ಸಹ ನಾವು ಎಕರೆಗೆ 500 ಗ್ರಾಮ್ ಈ ರಂಜಕ ಕರಗಿಸುವ ದುಂಡಾಣುವನ್ನು ನಾವು ಬೀಜದ ಮೇಲೆ ಹಾಕಿ ಚೆನ್ನಾಗಿ ಲೇಪನ ಮಾಡಿ ನೆರಳಿನಲ್ಲಿ ಅದನ್ನು ಆರಿಸಿ ನಾವು ಬಿತ್ತನೆಗೆ ತಯಾರಿ ಮಾಡಿಕೊಳ್ಬೇಕು. ಈ ಬೀಜೋಪಚಾರ ಮಾಡಿದ ಬೀಜವನ್ನು ಮಾಡಿದ ದಿನ ಆಗಿರ್ಬೋದು ಅಥವಾ ಮುಂದಿನ ದಿನ ಆಗಿರ್ಬೋದು ಬಿತ್ತಲಿಕ್ಕೆ ಉಪಯೋಗ ಮಾಡಿದರೆ ಒಳ್ಳೆಯ ಒಂದು ಬೇಸಾಯ ಕ್ರಮವನ್ನು ಅನಿಸಿದರೆ 7 ರಿಂದ 8 ಕ್ವಿಂಟಲ್ವರೆಗೆ, ಅಂದರೆ ಎಕರೆಗೆ 2 ರಿಂದ 3 ಕ್ವಿಂಟಲ್ವರೆಗೂ ಈ ಕಡಿಮೆ ಖರ್ಚಿನ ಬೀಜೋಪಚಾರದಿಂದ ನಿಮಗೆ ಇಳುವರಿ ಬರ್ತಾ ಇದೆ. ಬರ ನಿರೋಧಕ ಶಕ್ತಿಯನ್ನು ಕೊಡೋದಕ್ಕೆ, ಅಂದರೆ ಸೀಡ್ ಹಾರ್ಡ್ನಿಂಗ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೀಡನ್ನು ಅಥವಾ ಬೀಜವನ್ನು ಹಾರ್ಡ್ನಿಂಗ್ ಮಾಡೋಕ್ಕೆ 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣವನ್ನು ನಾವು ಉಪಯೋಗ ಮಾಡಬೇಕು. ಎಲ್ಲ ಬೀಜೋಪಚಾರ, ಅಂದರೆ ಈ ಶಿಲೀಂಧ್ರನಾಶಕಗಳಿಂದ ನಾವು ಬೀಜೋಪಚಾರ ಮಾಡುವ ಮುನ್ನ ಈ ಬೀಜವನ್ನು ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನಾವು ನೆನೆಸಿ, ಅಂದರೆ ಅರ್ಧ ಗಂಟೆವರೆಗೆ ಈ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಬೀಜವನ್ನು ನೆನೆಸಿ 30 ನಿಮಿಷಗಳವರೆಗೆ, ಅಥವಾ ಸಾವಯವ ಕೃಷಿ ಮಾಡೋರಾದರೆ 12% ಗೋಮೂತ್ರ, ಶೇಕಡ 12ರ ಗೋಮೂತ್ರದಲ್ಲಿ 7 ತಾಸುಗಳವರೆಗೆ ಅವನ್ನು ನೆನೆಸಿ 8 ಗಂಟೆಗಳವರೆಗೆ ನೆರಳಿನಲ್ಲಿ ಆರಿಸಿ ನಾವು ಬಿತ್ತನೆ ಮಾಡಿದರೆ ಅವಕ್ಕೆ ಬರ ನಿರೋಧಕ ಶಕ್ತಿ, ಅಂದರೆ ಮಳೆ ಕಡಿಮೆ ಆದರೂ ಸಹ ಬರದ ಒಂದು ನಿರೋಧಕ ಶಕ್ತಿ ಇರುವುದರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ತಾ ಇದ್ದಾವೆ. ಅದಕ್ಕೆ ರೈತರು ಬಿತ್ತುವ ಮುಂದೆ ಈ ಉಪಯುಕ್ತ ಪ್ರಯೋಜನಕಾರಿ ಆಗುವಂಥ ಈ ಬೀಜೋಪಚಾರವನ್ನು ಈ ಬೇರೆ ಬೇರೆ ಬೆಳೆಗೆ ಮಾಡಬೇಕು. ಹೀಗೆ ತಜ್ಞರು ತಿಳಿಸಿದಂತೆ ಸುಧಾರಿತ ಕ್ರಮದಲ್ಲಿ ಬೀಜೋಪಚಾರ ಮಾಡಿದರೆ ಮುಂಬರುವ ದಿನಗಳಲ್ಲಿ ರೋಗಗಳನ್ನು ನಿಯಂತ್ರಿಸುವುದಲ್ಲದೆ ಬರ ನಿರೋಧಕ ಶಕ್ತಿ ಹೆಚ್ಚಿಸಿ ಉತ್ತಮ ಬೆಳೆ ಬೆಳೆದು ಅಧಿಕ ಆದಾಯ ಗಳಿಸಬಹುದು. ಬಾಗಲಕೋಟೆಯಲ್ಲಿರುವ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕೆ ವಿಸ್ತರಣೆ ಮತ್ತು ಶಿಕ್ಷಣ ಘಟಕದವರು ಇತ್ತೀಚೆಗೆ ಪಪ್ಪಾಯ ಬೆಳೆಯ ಬಗ್ಗೆ ತರಬೇತಿ,
ಸಂವಾದ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎ.ಬಿ. ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪೋಷಕಾಂಶಗಳ ಒಂದು ಆಗರ ಅಂತ ಇದು ಯಾವುದೇ ಮಾವು ಅಥವಾ ದ್ರಾಕ್ಷಿಗೆ ಏನೋ ಪೋಷಕಾಂಶಗಳಲ್ಲಿ ಇದೇನು ಹಿಂದೆ ಇಲ್ಲ. ಆದರೆ ಆ ಹಣ್ಣುಗಳಿಗಿಂತಲೂ ಈ ಪಪ್ಪಾಯ ಹಣ್ಣಿನಲ್ಲಿ ಪೋಷಕಾಂಶಗಳಿಗಿಂತಲೂ ಹೆಚ್ಚು ಥೆರಾಪೆಟಿಕ್ ವ್ಯಾಲ್ಯೂಸ್, ಮೆಡಿಸಿನಲ್ ಆ್ಯಂಡ್ ಥೆರಾಪೆಟಿಕ್ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಿ, ಈ ಔಷಧೀಯ ಗುಣಗಳನ್ನು ಇದು ಕೇವಲ ಹಣ್ಣಿನಲ್ಲಿ ಅಲ್ಲ, ಕೇವಲ ಬೀಜದಲ್ಲಿ ಅಲ್ಲ, ಇವನ್ ಎಲೆ ಕಾಂಡಗಳಲ್ಲಿ ಕೂಡ ಇದಕ್ಕೆ ಒಂದು ಅತ್ಯುತ್ತಮವಾದ ವೈದ್ಯಕೀಯ ಗುಣಗಳು ಕೂಡ ಇದ್ದಾವೆ. ಯಾವುದೇ ಒಂದು ಗುಂಡಿ ತೆಗಿತೀರಿ ನೀವು, ಒಂದು ಯಾವುದೇ ನಾಟಿ ಮಾಡಬೇಕಾಗಿತ್ತು, ಪಪ್ಪಾಯ ಅಂತಲ್ಲ ಯಾವುದೇ ಹಣ್ಣು ನಾಟಿ ಮಾಡಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಗುಂಡಿ ತೆಗೆದಾಗ ಅದನ್ನೊಂದು 15 ದಿನ ಬಿಸಿಲು ತಿನ್ನಿಸ್ಬೇಕು, ಸೋಲರೈಸೇಷನ್ ಮಾಡಬೇಕು. ಮಾಡಿದ ಮೇಲೆ ಯಾವುದೇ ಹಣ್ಣಿನ ಬೆಳೆಯೆಲ್ಲ ಮಾಡುವಾಗ ಕಡಿಮೆ ಆಳದ ಮಧ್ಯಮ ಮಣ್ಣಿದ್ದರೆ, ಮೀಡಿಯಂ ಬ್ಲ್ಯಾಕ್ ಸಾಯಿಲ್ ಇದ್ದರೆ, ಆವಾಗ ನೀವು ಒಂದು ಪ್ರಮಾಣ ಮಣ್ಣು, ಒಂದು ಪ್ರಮಾಣ ಉಸ್ಕು, ಒಂದು ಪ್ರಮಾಣ ತಿಪ್ಪೆ ಗೊಬ್ಬರ. ಅದೇ ಕೆಂಪು ಮಣ್ಣಾಗಿದ್ದರೆ ಮಣ್ಣು ಬೇಡ, ಒಂದು ಪ್ರಮಾಣ ಮಣ್ಣಾದರೆ ಇನ್ನೊಂದು ಪ್ರಮಾಣ, ಅದೇ ಮಣ್ಣಿಗೆ ಇನ್ನೊಂದು ಪ್ರಮಾಣ ತಿಪ್ಪೆ ಗೊಬ್ಬರನ ಹಾಕಿ ನೀವು ನೀರನ್ನು ಒಂದು 15 ದಿವಸ ಬಿಟ್ಟು ಅದನ್ನು ಸ್ವಲ್ಪ ಸೆಟ್ಲ್ ಆಗಬೇಕು. ಸೆಟ್ಲ್ ಆದಾಗ ನಿಮ್ಗೆ ಇನ್ನೂ ಈ ಒಂದು ಪಪ್ಪಾಯಗೆ ಕೆಲವೊಂದು ಸಲ ಯಾವುದೇ ಥರದ ರೋಗಾಣುಗಳು ಬರಬೇಕಾದ್ರೆ ಒಂದು 10 ಗ್ರಾಮ್ ಫೋರೇಟನ್ನು ಕೂಡ ನೀವು ಹಾಕ್ಬೋದು. ಪ್ರತಿಯೊಂದು ನೀವೇನು ನಾವು ಎಲ್ಲ ಬೆಳೆಗಳಿಗೆ 2-2.5 ಫೂಟ್ ತೆಗಿ ಅಂತ ಹೇಳ್ತೀವಿ. ಆದರೆ ಪಪ್ಪಾಯ ಇಟ್ಸ್ ಎ ಫೈಬ್ರಸ್ ರೂಟ್ ಸಿಸ್ಟಮ್. ಇದರದ ಬೇರುಗಳು ಬಹಳ ಆಳವಾಗಿ ಹೋಗೋದಿಲ್ಲ. ಅದಕ್ಕೋಸ್ಕರ ಇದು ವೆರಿ ಸೆನ್ಸಿಟಿವ್ ಫಾರ್ ಲಾಸಿಂಗ್. ಗಾಳಿ ಬಂದುಬಿಟ್ರೆ ಎಲ್ಲ ಬೆಳೆಗಳಿಗಿಂತಲೂ ಬಾಳೆ ನಂತರ ಇದು ಪಪ್ಪಾಯ ಬೆಳೆದ್ಬಿಡುತ್ತೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಎಲ್ಲಿ ಪಪ್ಪಾಯ ಹಚ್ಚಬೇಕಂತೀರಿ ಅಲ್ಲಿ ಒಂದು 4-5 ಸಾಲ ಮೊದಲೇ ಒಂದು 2-3 ತಿಂಗಳು ಅಥವಾ 4 ತಿಂಗಳ ಮುಂಚೆ ಥಿಕ್ಕಾಗಿ ಚೊಗಚಿಗರಗಳನ್ನು ಹಚ್ಚಬೇಕು. ಅಂದರೆ ಇಟ್ ಆ್ಯಕ್ಟ್ಸ್ ಲೈಕ್ ಎ ಬ್ಯಾರಿಯರ್ ಕ್ರಾಪ್. ಅಥವಾ ನಿಮ್ಮಲ್ಲಿ ಗಾಳಿದಂಥ ಸಮಸ್ಯೆ ಇಲ್ಲ ಅಂದರೂ ಕೂಡ ಅತಿ ದಟ್ಟವಾಗಿ ಜೋಳ ಅಥವಾ ಗೋವಿನ ಜೋಳವನ್ನು ಕೂಡ 8 ಸಾಲು 2 ಸಾಲು ಹಿಂಗೆ ಹೋಗಿ ಹಿಂಗೆ ಬಂದು ಬೆಳಿಬೇಕು. ಸಮಾರಂಭದಲ್ಲಿ ಪಪ್ಪಾಯಿ ಬೆಳೆ ಕುರಿತ ತಾಂತ್ರಿಕ ಕೈಪಿಡಿಯನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪಪ್ಪಾಯಿ ಬೆಳೆ ಪ್ರಾಮುಖ್ಯತೆ, ಸುಧಾರಿತ ತಳಿಗಳು, ಸಸ್ಯೋತ್ಪಾದನೆ, ಸಮಗ್ರ ಬೆಳೆ ನಿರ್ವಹಣೆ, ಸಮಗ್ರ ಪೀಡ ನಿರ್ವಹಣೆ, ಉತ್ಪಾದನಾ ತಾಂತ್ರಿಕತೆಗಳು, ಕೊಯ್ಲೋತ್ತರ ತಾಂತ್ರಿಕತೆಗಳು ಹಾಗೂ ಮಾರುಕಟ್ಟೆ ಬಗ್ಗೆ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ನೀಡಲಾಯಿತು. ರೆಡ್ ಲೇಡಿ ತಳಿಗಳು ಈಗ ಭಾಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅದು ಅತಿ ಕಡಿಮೆ ಅವಧಿಯಲ್ಲಿ ಬರುವಂಥ ಬೆಳೆ ಮತ್ತು ಸ್ವಲ್ಪ ಕೊಳ್ಳುಗೊಯ್ದ ಹೆಚ್ಚು ಇಳುವರಿ ಬರ್ತದೆ ಮತ್ತು ಹಣ್ಣುಗಳು ಕೂಡ ಸಾಕಷ್ಟು ಇದಕ್ಕೆ ಕಾಪಾಡ್ಕೊಂಡು ಬರ್ಬೋದು, ಇದು ಕೂಡಿ ಇಟ್ಕೊಳ್ಬೋದು. ಅದು ಭಾಳ ಕೀಪಿಂಗ್ ಕ್ವಾಲಿಟಿ ಭಾಳ ಚೆನ್ನಾಗಿದೆ. ರೆಡ್ ಲೇಡಿನೂ ಕೂಡ ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ಇದೆ ರಿಂಗ್ ಸ್ಪಾಟ್ ವೈರಸ್ಗೆ. ಸಾಯಿಲ್ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಆದಷ್ಟು ನೀವು ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಕೊಟ್ಟು ಮಣ್ಣನ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಆಮೇಲೆ ಈಗ ಹೇಳಿರೋದು ಕೆಲವೊಂದು ಇಂಪ್ರೂವ್ಡ್ ಪ್ರಾಕ್ಟೀಸಸ್ನ ನೀವು ಮಾಡಿಕೊಂಡ್ರೆ ಪಪ್ಪಾಯ ಕಲ್ಟಿವೇಷನ್ ಈಸ್ ಎ ಸಕ್ಸಸ್ಫುಲ್ ಅಂಡ್ ದೆನ್ ಯು ವಿಲ್ ಗೆಟ್ ದ ರಿಯಲ್ ಎಸ್ಟೇಟ್. ಸೀಡ್ಸಿನ ಪಾಕೆಟು, ಡೇಟ್ ಆಫ್ ಪ್ಯಾಕಿಂಗು, ಡೇಟ್ ಆಫ್ ಇದು ವ್ಯಾಲ್ಯೂ ಎಲ್ಲ ಚೆನ್ನಾಗಿ ಚೆಕ್ ಮಾಡ್ಕೊಂಡು ಅದನ್ನು ನಮಗೆ ಈಲ್ಡ್ ಬರೋವರೆಗೂ ಆ ಪಾಕೆಟ್ನ ಭಾರಿ ಹುಷಾರಾಗಿ ಮಾಡಬೇಕು. ಆ ಬಿಲ್ ಸಮೇತ ನಮಗೇನಾದ್ರು ಕರೆಕ್ಟಾಗಿ ಈಲ್ಡ್ ಬರಲಿಲ್ಲ, ಅದು ಬರಲಿಲ್ಲ, ಆವಾಗ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಎಲ್ಲದಕ್ಕೂ ಏನಾದ್ರು ಡೂಪ್ಲಿಕೇಟ್ ಸೀಡ್ಸ್ ಇದಾಗಿದ್ದರೆ ಅದನ್ನು ನಾವು ನೋಡ್ಕೊಂಡು ಇದು ಮಾಡೋದಕ್ಕೆ ಸಿಗ್ಯ. ಆಮೇಲೆ ನನ್ನ ಅನುಭವದ ಪರವಾಗಿ
ಮುಖ್ಯವಾಗಿ ನರ್ಸರಿನ ಭಾಳ ಇಂಪಾರ್ಟೆಂಟಾಗಿ ಕೇರ್ ತಗೋಬೇಕು. ಆದಷ್ಟು ನಾವು ರೈತರು ಚಿಕ್ಕದಾಗಿ ನಾವೇ ನರ್ಸರಿ ಮಾಡ್ಕೊಳ್ಳೋದು ಭಾಳ ಉತ್ತಮ. ಏನು ದೊಡ್ಡ ಕೆಲಸ ಅಲ್ಲ. ನಮಗೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಅಂದರೆ ನಾವು ಚಿಕ್ಕದಾಗಿ ಬೆಳೆದ್ರೆ ಏನಾಗುತ್ತೆ ಅಂದರೆ ದೊಡ್ಡ ವ್ಯಾಪಾರಸ್ಥರು ಬರಲ್ಲ. ಡೆಲ್ಲಿಯಿಂದ ಅಲ್ಲಿಂದ ಅವ್ರಿಗೆ ಒಂದು ಸತಿ ಗಾಡಿ ಟ್ರಕ್ ಹಾಕ್ಬೇಕಾದ್ರೆ 15 ಟನ್ನು 16 ಟನ್ ಲೋಡ್ ಆದರೆ ಆಗುತ್ತೆ. ಆವಾಗ ನಾವು ಸೇರ್ಕೊಂಡು 2-3 ರೈತರು ಅಕ್ಕಪಕ್ಕದವರು 3 ಎಕರೆ ಹಾಕೊಂಡ್ರು ಒಂದು 10 ಎಕರೆ ಸೇರ್ಕೊಂಡ್ರೆ ಅವರೇ ಬಯಸ್ಸು ನಮ್ಮ ಹತ್ರಕ್ಕೆ ಬರ್ತಾರೆ. ಅದಕ್ಕೇನಂದರೆ ನಾವು ರೈತರು ಅಂತ ಒಂದೇ ಜಾತಿ ಇರಬೇಕು. ರೈತರು ಅಂದರೆ ಎಲ್ಲ ಒಂದೇ ಜಾತಿ ಇರಬೇಕು. ಪಪ್ಪಾಯಿ ಮೌಲ್ಯವರ್ಧನೆ ಬಗ್ಗೆ ವಿಶೇಷ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಲಾಗಿತ್ತು. ಹಿಂದೊಂದು ದಿನ ಮನೆಯ ಹಿತ್ತಲಲ್ಲೇ ಬೆಳೀತಕ್ಕಂಥ ಈ ಪಪ್ಪಾಯ ಇವತ್ತು ರಾಜ್ಯದ 5ನೇ ವಾಣಿಜ್ಯ ಹಣ್ಣಿನ ಬೆಳೆಯಾಗಿ ಬೆಳೀತಾ ಇದೆ. ಬಹಳಷ್ಟು ಒಂದೇ ವರ್ಷದಲ್ಲಿ ಅಂದರೆ ಕಡಿಮೆ ಸಮಯದಲ್ಲಿ ಸುಮಾರು 1 ಗಿಡಕ್ಕೆ 100 ಕಿಲೋಗಳಷ್ಟು ಹಣ್ಣುಗಳನ್ನು ಅತ್ಯಧಿಕ ಉತ್ಪಾದನೆಯನ್ನು ನೀಡಿ ರೈತರಿಗೆ ಖರ್ಚು ಮತ್ತು ವೆಚ್ಚಗಳು ತೆಗೆದಾಗ ಅತ್ಯಂತ ಲಾಭದಾಯಕವಾಗಿ ಬೆಳೆಯಾಗಿ ಪರಿವರ್ತನೆಗೊಂಡಿದೆ. ಇಂದಿನ ದಿನಗಳಲ್ಲಿ ಭಾಳಷ್ಟು ಕೂರ್ಗ್ ಹನಿಡ್ಯೂ ಈ ಥರದ ಒಂದು ತಳಿಗಳಿದ್ದವು. ಇವತ್ತು ತೋಟಗಾರಿಕಾ IHRದಿಂದ ಅರ್ಕ ಪ್ರಭಾತ್, ಅರ್ಕ ಸೂರ್ಯ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಯಾಗಿ ಈ ಥೈವಾನ್ ರೆಡ್ ಲೇಡಿ ಅಂತಕ್ಕಂಥದ್ದು 786 ತಳಿ ಕೂಡ ಭಾಳಷ್ಟು ವಾಣಿಜ್ಯ ಬೆಳೆಯಾಗಿ ಪಪ್ಪಾಯನ್ನು ಬೆಳೀತಾ ಇದ್ದಾರೆ. ಆದ್ದರಿಂದ ಈ ಪಪ್ಪಾಯ ಬೆಳೆಗೆ ಸೂಕ್ತವಾದಂಥ ಮಣ್ಣುಗಳು, ಸೂಕ್ತವಾದಂಥ ಹವಾಮಾನ, ಇದರಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಈ ವೈರಸ್ ರೋಗಗಳು ಮತ್ತು ಕೀಟಗಳು, ಈ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಸೂಕ್ಷ್ಮಜೀವ ಪೋಷಕಾಂಶಗಳ ಒಂದು ನಿರ್ವಹಣೆ ಇವನ್ನೆಲ್ಲ ತಿಳಿಸ್ಕೊಟ್ಟು ಇದರ ನಂತರ ಒಂದು ಮೌಲ್ಯವರ್ಧನೆ ಮತ್ತು ರೈತರಿಗೂ ಮತ್ತು ಈ ವ್ಯಾಪಾರಸ್ಥರನ್ನು ಒಂದುಗೂಡಿಸಿ ಮಾರುಕಟ್ಟೆಗೆ ಲಿಂಕೇಜ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಪಪ್ಪಾಯ ಬೆಳೆಯಲ್ಲಿ ಪಪ್ಪಾಯ ಬೆಳೆಗಾರರು ಮತ್ತು ಪಪ್ಪಾಯನ್ನು ಖರೀದಿ ಮಾಡ್ತಕ್ಕಂಥ ಖರೀದಿದಾರರು ಮತ್ತು ಪಪ್ಪಾಯ ಬೆಳೆಗೆ ಬೇಕಾಗ್ತಕ್ಕಂಥ ಪರಿಕರಗಳನ್ನು ಒದಗಿಸ್ತಕ್ಕಂಥ ಒಂದು ವ್ಯಾಪಾರಸ್ಥರನ್ನು ಕೂಡ ನಾವು ಇಲ್ಲಿ ಕರೆದು ಒಟ್ಟಾರೆ ಈ ಬೆಳೆಗೆ ಸಮಗ್ರ ತಾಂತ್ರಿಕ ಮಾಹಿತಿಯನ್ನು, ಉತ್ಪಾದನೆ ಮತ್ತು ಮಾರುಕಟ್ಟೆಗೆ ಬೇಕಾಗ್ತಕ್ಕಂಥ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಬೆಳೆಗೆ ನಮಗೆ ಒಂದು ವೈರಸ್ ರೋಗ ಅಂದರೆ ರಿಂಗ್ ಸ್ಪಾಟ್ ಅನ್ನೋದು ಬಹಳ ಮುಖ್ಯವಾದ ರೋಗ ಮತ್ತು ಲೀಫ್ ಕರ್ಲ್ ವೈರಸ್ ಮುಖ್ಯವಾದ ರೋಗ. ಇವುಗಳ ಒಂದು ಹತೋಟಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಇದರದ್ದು ಉಪಯೋಗಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಪ್ಪಾಯ ಬೆಳೆಯ ಉತ್ಪಾದನೆಯನ್ನು ಮಾಡಿ ಅತಿ ಉತ್ತಮವಾದಂಥ ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ಲಾಭ ಪಡೀಲಿ ಅಂತ. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಂಡರು.